ಹಲೋ ಫ್ರೆಂಡ್ಸ್, ಮೈ ಲೈಫ್ ಕನ್ನಡಕ್ಕೆ ನಿಮಗೆಲ್ರಿಗೂ ಸ್ವಾಗತ. ನಾನು ಆ್ಯಕ್ಚುಲಿ ಒಂದು ಮಿಕ್ಸಿ ತೊಗೊಂಡಿದ್ದೀನಿ. ಆ ಮಿಕ್ಸಿ ಯಾವುದು, ಅದರಲ್ಲಿ ಏನೇನು ಫ್ಯೂಚರ್ಸ್ ಇದೆ, ಏನೇನೆಲ್ಲ ಕೊಟ್ಟಿದ್ದಾರೆ, ಮಿಕ್ಸಿ ಜಾರ್ಗಳು ಯಾವುದಿದೆ ಅಂತ ನಾನು ನಿಮ್ಗೆ ಈಗ ನೆಕ್ಸ್ಟ್ ಬಾಕ್ಸ್ ಓಪನ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ನಾನು ತೊಗೊಂಡಂತಹ ಮಿಕ್ಸಿ ಬಂದ್ಬಿಟ್ಟು ಪ್ರೆಸ್ಟೀಜ್ ಎಂಡಿರೋ ಪ್ರೋದು. ಸೊ ಇಲ್ಲಿ ಬಂದ್ಬಿಟ್ಟು ಮಿಕ್ಸಿ ಈ ಥರ ಜಾರ್ ಒಂದಿದೆ, ರೆಗ್ಯುಲರಾಗಿ 3 ಜಾರ್ ಕೊಟ್ಟಿದ್ದಾರೆ. ಆಮೇಲೆ ಕಟ್ರಿ ಇದೆ, ಸ್ಲೈಸ್ ಮಾಡ್ಕೊಳ್ತೀವಲ್ಲ ಅದು ಕೊಟ್ಟಿದ್ದಾರೆ. ಮತ್ತು ಫಿಂಗರ್ ಚಿಪ್ಸ್ ಇದೊಂದು ಕೊಟ್ಟಿದ್ದಾರೆ. ತುರ್ಕೊಳ್ಳೋದಕ್ಕೆ ಅಂತ ಒಂದು ಇದು ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಆಟ ಮಿಕ್ಸ್ ಮಾಡ್ಕೊಳ್ಳೋದು, ಮಾವು ಮಾಡ್ಕೊಳ್ತೀವಲ್ಲ ಅದು ಕೊಟ್ಟಿದ್ದಾರೆ. ಇದು ಜ್ಯೂಸರ್ದು. ಇದು ಬಂದ್ಬಿಟ್ಟು ಪೌಡರ್ಸ್ ಎಲ್ಲ ಮಾಡ್ಕೊಳ್ತೀವಲ್ಲ ಅದು ಕೊಟ್ಟಿದ್ದಾರೆ. ಸೊ ಇದು ಕೂಡ ಹಾಗೆ ಫ್ರೂಟ್ ಕಟ್ ಮಾಡಿಬಿಟ್ಟು ನಾವು ಹ್ಯಾಂಡಲ್ ಮಾಡೋದನ್ನು ಈ ಮಿಕ್ಸಿಯಲ್ಲಿ ಕೊಟ್ಟಿದ್ದಾರೆ. ಮಿಕ್ಸಿ ಒಳಗಡೆ ಪ್ಯೂರ್ ಕಾಪರ್ ಮೋಟರ್ ವೈಂಡಿಂಗ್ ಇದೆ. ನಾವು ಬೇರೆ ಬೇರೆ ಮಿಕ್ಸಿಗಳನ್ನ ಯೂಸ್ ಮಾಡಿರ್ತೀವಿ. ಸೊ ಅದರಲ್ಲಿ ಈ ಥರ ಪ್ಯೂರ್ ಕಾಪರ್ ಇಲ್ಲ ಅಂತಂದರೆ ಆ ಮಿಕ್ಸಿಗಳು ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ. ಹಾಗಾಗಿ ಪ್ರೆಸ್ಟೀಜ್ ಆಗಿರೋದ್ರಿಂದ ಇದರಲ್ಲಿ ಈ ಪ್ಯೂರ್ ಕಾಪರ್ ವೈಂಡಿಂಗ್ ಇರೋದ್ರಿಂದ ನಾವು ಧೈರ್ಯವಾಗಿ ಯೂಸ್ ಮಾಡ್ಬೋದು. ನಮಗೆ ಹಳೇದು ನಾವು ಮಿಕ್ಸಿ ಯೂಸ್ ಮಾಡೋಷ್ಟು ಎಷ್ಟು ಸೌಂಡ್ ಬರುತ್ತೋ ಅಷ್ಟೇ ಸೌಂಡ್ ಬರುತ್ತೆ. ಫ್ಯಾಕ್ಟ್ರಿ ರೀತಿಯೆಲ್ಲ ಏನೂ ಸೌಂಡ್ ಬರೋದಿಲ್ಲ ಇದರಲ್ಲಿ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಸೊ ನೆಕ್ಸ್ಟು 5 ವರ್ಷ ವಾರಂಟಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಫ್ರೀ ಸರ್ವಿಸ್, ಲೈಫ್ ಟೈಮ್ ಫ್ರೀ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಬಾಕ್ಸ್ ಮೇಲೆ ಪ್ರೈಸ್ ಬಂದ್ಬಿಟ್ಟು 13,995 ರುಪೀಸ್ ಇದೆ. ಆದರೆ ಡೈರೆಕ್ಟಾಗಿ ಶಾಪ್ ಅಲ್ಲಿ ಕೊಡ್ತಾ ಇರೋದು ಬಂದ್ಬಿಟ್ಟು 9,800 ರುಪೀಸ್ಗೆ ಇದನ್ನು ಎಂಡಿರೋ ಪ್ರೋನ ಕೊಡ್ತಾ ಇದ್ದಾರೆ. ಮತ್ತು ನಿಮ್ಮ ಹತ್ರ ಪ್ರೆಸ್ಟೀಜ್ ಹಳೆ ಮಿಕ್ಸಿ ಇದ್ದರೆ ಮತ್ತು ಅದರದ್ದೇ 3 ಜಾರ್ಗಳಿದ್ದರೆ ಆ ಜಾರ್ನ ಎಕ್ಸ್ಚೇಂಜ್ ಮಾಡಿದ್ರೆ ನಿಮಗೆ 40% ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಪ್ರೆಸ್ಟೀಜ್ ಎಂಡಿರೋ ಪ್ರೋ 1000 ವ್ಯಾಟ್ಸ್ ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ನೋಡೋಣ. ಪ್ರೆಸ್ಟೀಜ್ ಎಂಡಿರೋ ಪ್ರೋ 1000 ವ್ಯಾಟ್ಸ್ನ ಅನ್ಬಾಕ್ಸ್ ಮಾಡಿದ್ದೀವಿ. ಅದರಲ್ಲಿ ಏನೇನಿದೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಜೋಡಿಸಿ ಇಟ್ಟಿದ್ದೀನಿ. ಅದ್ರ ಬಗ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಇದು ಬಂದ್ಬಿಟ್ಟು ಚಟ್ನಿ ಜಾರು. ಬ್ಲೇಡ್ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಲೇಡು ಶಾರ್ಪ್ ಆಗಿದೆ. ಇದು ಬಂದ್ಬಿಟ್ಟು ಫೈಬರ್ ಕೊಟ್ಟಿದ್ದಾರೆ. ಇದು 1 ಲೀಟರ್ದು ಬಂದ್ಬಿಟ್ಟು ಡ್ರೈ ಜಾರ್ ಅಂತ ಕೊಟ್ಟಿದ್ದಾರೆ. ಸ್ಟೈನ್ಲೆಸ್ ಸ್ಟೀಲಲ್ಲಿದೆ ಇದು ಕೂಡ ಅಷ್ಟೇ ಫೈಬರು. ಇದು 1.5 ಲೀಟರು ವೆಟ್ ಜಾರ್. ಇದು ನೀರು ಡ್ರೈ ಮಾಡುವಾಗ ರುಬ್ಬುವಾಗ ನೀರು ಹಾಕೊಳ್ಳೋದಕ್ಕೆ ಅಂತ ಲಿಡ್ ಕೊಟ್ಟಿದ್ದಾರೆ. ಮೇಲೆ ಲಿಡ್ ಹಾಕೋಬೋದು, ತೆಗೆಯೋದು, ನೀರು ಇಲ್ಲೇ ಹಾಕೊಳ್ಳೋಕ್ಕೆ. ಇದು ಬಂದ್ಬಿಟ್ಟು ಜ್ಯೂಸರ್ ಜಾರ್ ಅಂತ. ಫಸ್ಟ್ ಈ ರೀತಿ ಬಾಕ್ಸ್ ಥರ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಹೀಗಿದೆ ನೋಡಿ. ಕ್ಯಾಪ್ ಒಂದು ಕೊಟ್ಟಿದ್ದಾರೆ. ಅದಕ್ಕೆ ಈ ಥರ ಒಂದು ಕ್ಯಾಪ್ ಇದೆ. ಅದಾದಮೇಲೆ ಇದು ಫಿಲ್ಟರು, ಜ್ಯೂಸು ಫ್ರೂಟ್ ಹಾಕಿದಾಗ ಆಚೆ ಬರಬಾರ್ದು ಅಂತ ಫಿಲ್ಟರು. ಆಮೇಲೆ ಇದು ಬರೀ ಇದೊಂದೇ ಒಂದು ಕೊಟ್ಟಿದ್ದಾರೆ. ಇದೊಂದೇ ಒಂದಿದೆ. ಇದು ಜ್ಯೂಸು ಬರುವಾಗ ಹಂಗೆ ಮಿಕ್ಸಿ ಆಗ್ತಾ ಇರುವಾಗ ಜ್ಯೂಸ್ ಇಟ್ಕೊಳ್ಬೋದು ಈ ರೀತಿಯೇ. ಇಲ್ಲ ಬೇಡ ನನಗೆ ಡ್ರೈ ಆದಮೇಲೆ ನಾನು ತೊಗೊಳ್ತೀನಿ ಮಿಕ್ಸಿ ಆದಮೇಲೆ ಅನ್ನೋದಾದರೆ ಈ ರೀತಿ ಕ್ಯಾಪ್ ಕೊಟ್ಟಿದ್ದಾರೆ, ಈ ಥರ ಕ್ಯಾಪು. ಸೊ ಇದನ್ನು ಫಿಕ್ಸ್ ಮಾಡಿ ಫುಲ್ಲು ಮಿಕ್ಸಿ ಆದಮೇಲೆ ನಾವು ರಿಮೂವ್ ಮಾಡಿ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಸೊ ಇದು ನೋಡಿ ಹೀಗಿದೆ. ಇದು ಕೂಡ ಫೈಬರೇ. ಹ್ಯಾಂಡಲ್ಲು ಈ ರೀತಿ ಇದೆ. ಇದು ಆಟ ಮಾಡ್ಕೊಳ್ಳೋದು, ಇದು ಗೋಧಿ ಹಿಟ್ಟನ್ನ ರುಬ್ಕೊಳ್ಳೋದು, ಇದು ಮಾವು ಕಲಿಸ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಇದು ಈ ರೀತಿ ಇದೆ. ಇದು ಬಂದ್ಬಿಟ್ಟು ವೆಜಿಟೇಬಲ್ ಚಾಪರ್ ಕೊಟ್ಟಿದ್ದಾರೆ. ಇದು ತುರ್ಕೊಳ್ಳೋದಕ್ಕೆ ಕ್ಯಾರೆಟು ಅದು ಇದೆಲ್ಲ ಹಾಕಿ ತುರ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಸೈಜ್ ವೈಸ್ ಇದೆ. ಬಿಗ್ ಇದೆ, ಸ್ಮಾಲ್ ಆ ರೀತಿ ಕೊಟ್ಟಿದ್ದಾರೆ. ಯಾವ ಸೈಜಲ್ಲಿ ಬೇಕಾದರೂ ಅದಾಗುತ್ತೆ ನೋಡಿ. ಇದು ಬಂದ್ಬಿಟ್ಟು ಫಿಂಗರ್ ಚಿಪ್ಸ್ ಮಾಡ್ಕೊಳ್ಳೋದಕ್ಕೆ.
ಪೊಟೆಟೊ ಹಾಕಿ ನೀವು ಇದಿಟ್ಟರೆ ಫಿಂಗರ್ ಚಿಪ್ಸ್ ಆಗಿ ಅದು ಬರುತ್ತೆ. ಇದು ಸ್ಲೈಸ್ ಆಗುತ್ತೆ. ಸ್ಲೈಸ್ ನೋಡಿ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಹಿಂದೆ ಟರ್ನ್ ಮಾಡಿದ್ರೆ ಸೈಜ್ ಅಡ್ಜಸ್ಟಬಲ್ ಆಗುತ್ತೆ. ಯಾವ ಸೈಜ್ ಬೇಕು ಆ ಸೈಜ್ಗೆ ಆಗುತ್ತೆ. ನೋಡಿ ಇಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ. ಟರ್ನು ಮಾಡಿಕೊಂಡ್ರೆ ಸೈಜ್ ಆಗುತ್ತೆ. ಯಾವ ಸೈಜ್ ಬೇಕು ಆ ಸೈಜ್ಗೆ. ನೋಡಿ ಬಿಗ್ ಆಗ್ತಾಯಿದೆ ಇದು. ಸೊ ಇಲ್ಲಿ ದೊಡ್ಡದು ಸ್ಲೈಸ್ ಬೇಕು, ದಪ್ಪ ಸ್ಲೈಸ್ ಬೇಕು ಅಂದರೆ ದಪ್ಪದಾಗುತ್ತೆ. ಇಲ್ಲ ಚಿಕ್ಕದು ಸಾಕು ಅಂದರೆ ನೋಡಿ ಚಿಕ್ಕದಾಗುತ್ತೆ. ನೋಡಿ ಇಲ್ಲಿ ಗ್ಯಾಪ್ ಎಷ್ಟು ಗ್ಯಾಪ್ ಇದೆ. ಸೊ ಇದು ಹಿಂಗೆ. ಇದು ಬಂದ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋದಕ್ಕೆ ಅಂತ ಕೊಟ್ಟಿದ್ದಾರೆ. ಪೌಡರ್ ಮಾಡ್ಕೊಳ್ಳೋದು ಕ್ಯಾಪು. ಪೌಡರ್ ಆದಮೇಲೆ ನಾವು ಮೆಟೀರಿಯಲ್ ಒಳಗಡೆ ಹಾಕಿ ಹೀಗೆ ಮಿಕ್ಸಿ ಮಾಡಿ ಈಗ ರಿಮೂವ್ ಮಾಡಿ, ಇದರಿಂದ ತೆಗಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಕ್ಯಾಪ್ ಮಾಡಿ ಫ್ರಿಜ್ಜಲ್ಲೇ ನಾವು ಇಟ್ಕೋಬೋದು. ಸ್ಟೋರೇಜ್ ಡಬ್ಬ ಥರನೂ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಜ್ಯೂಸರು. ನಾವು ಹ್ಯಾಂಡಲೆಲ್ಲ ಹೇಗೆ ಹೀಗೆ ಹಿಂಗೆ ತಿರುಗಿಸಿ ಜ್ಯೂಸ್ ಮಾಡ್ತೀವಲ್ಲ ಅದು. ಈಗ ಇದನ್ನು ಹಿಂಗೆ ಡೈರೆಕ್ಟಾಗಿ ಮಿಕ್ಸಿಯಲ್ಲಿ ಹಿಂಗೆ ಇಟ್ಬಿಟ್ರೆ ಫ್ರೂಟ್ ಇಲ್ಲಿ ಇಟ್ಕೊಂಡ್ಬಿಟ್ರೆ ಅದೇ ಜ್ಯೂಸ್ ಆಗುತ್ತೆ, ನೀಟಾಗಿ ಜ್ಯೂಸ್ ಆಗುತ್ತೆ. ಸೊ ಅದು ಈ ಥರ ಕೊಟ್ಟಿದ್ದಾರೆ. ಈ ಥರ ಈಗ ನಾನು ನಿಮಗೆ ಇದೆಲ್ಲ ತೋರಿಸಿದ್ನಲ್ಲ, ಈ ಥರ ಸ್ಲೈಸ್ ಮಾಡ್ಕೊಳ್ಳೋದು, ಆಮೇಲೆ ಇದು ಚಾಪರ್ ಎಲ್ಲ ತೋರಿಸಿದ್ನಲ್ಲ, ಅದನ್ನು ಇದರಲ್ಲಿ ಹೇಗೆ ಫಿಕ್ಸ್ ಮಾಡೋದು ಅಂತ ಫಸ್ಟ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ವೆಜಿಟೇಬಲ್ ಹಾಕಿದ್ರೆ ಕಂಪ್ಲೀಟಾಗಿ ಫುಲ್ಲಾಗಿ ಒಳಗಡೆ ಹೋಗೋದೇ ಇಲ್ಲ. ನೋಡಿ ಇಲ್ಲಿ ಈ ಥರ ಕೊಟ್ಟಿದ್ದಾರೆ, ಬ್ಲೇಡ್ ಥರ ಕೊಟ್ಟಿದ್ದಾರೆ. ಬ್ಲೇಡ್ ಥರ ನೀವು ಒಂದು ಹಾಕಿದರೆ ಒಂದು ಹಾಕಿ ಪುಷ್ ಮಾಡಬೇಕು. ಈ ರೀತಿ ಪುಷ್ ಮಾಡಿದ್ರೆ ಅದು ಒನ್ ಬೈ ಆಗಿ ಇಲ್ಲಿ ಒಳಗಡೆ ಹೋಗುತ್ತೆ. ಈಗ ಹೋಗುತ್ತೆ. ಇದು ರಿಮೂವಬಲ್ಲು. ಇದಕ್ಕೆ ಯಾವ್ದು ಬೇಕಾದರೂ ಹಿಂಗೆ ಫಿಕ್ಸ್ ಮಾಡ್ಕೋಬೋದು. ಫಿಕ್ಸ್ ಮಾಡಿ ಇಲ್ಲ ಹಾಕ್ಕೋಬೋದು. ಹಿಂಗೆ ಹಾಕ್ಕೊಂಡು ಈ ಕ್ಯಾಪ್ನ ಹಾಕಿ, ಇದೇ ಕ್ಯಾಪ್, ಈ ಕ್ಯಾಪ್ನ ಹಿಂಗೆ ಹಾಕಿ ನಾವು ವೆಜಿಟೇಬಲ್ ಯಾವುದೇ ಹಾಕಿದ್ರು ಇಲ್ಲಿ ಹಾಕಿ ಹೀಗೆ ಪುಷ್ ಮಾಡೋದು. ಪುಷ್ ಮಾಡಿದ್ರೆ ಇಲ್ಲಿ ಹೋಗಿ ನಮಗೆ ಅದು ವೆಜಿಟೇಬಲ್ಸ್ ಎಲ್ಲ ತುರಿದು ಬರುತ್ತೆ, ಚಿಕ್ಕದಾಗಿ ತುರಿದು ಬರುತ್ತೆ. ಅದೇ ರೀತಿ ನಾವು ಚಾಪರ್ ಹಾಕಿದ್ರೆ ಚಾಪರ್ ಕೂಡ ಹಾಗೆ ಬರುತ್ತೆ. ನೋಡಿ ನಾನು ಚಾಪರ್ ಹಾಕಿ ತೋರಿಸ್ತೀನಿ ನಿಮಗೆ. ಇದು ಬಂದ್ಬಿಟ್ಟು ಲೇಡೀಸ್ ಫಿಂಗರು ಇದು ಮಾಡ್ಕೊಳ್ಳೋದು. ಇದು ಸೇಮೇ. ಪೊಟೆಟೊ ಹಾಕಿ ನಾವು ಪುಷ್ ಮಾಡಿದ್ರೆ ಇಲ್ಲಿ ಒಳಗಡೆ ಹೋಗಿ ಅದು ಸ್ಲೈಸ್ ಇದಾಗಿ ಬರುತ್ತೆ, ಲೇಡೀಸ್ ಫಿಂಗರ್ ಥರ ಇದಾಗಿ ಬರುತ್ತೆ. ಇದು ಇನ್ನೊಂದು ಏನಂದರೆ ಯೂಸ್ಫುಲ್ಲು, ಇದಕ್ಕೇನು ಆಗೋದೇ ಇಲ್ಲ. ನೋಡಿ ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು. ಇದನ್ನು ಮಾತ್ರ ಸಪ್ರೇಟಾಗಿ ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು. ಮತ್ತೆ ಯೂಸ್ ಮಾಡುವಾಗ ಮಾತ್ರ ನಾವು ಇದನ್ನು ಫಿಕ್ಸ್ ಮಾಡ್ಕೊಂಡು ಆಯಿತು. ಹೀಗೆ ಇಟ್ಬಿಟ್ಟು ಜೋರಾಗಿ ಪುಷ್ ಮಾಡಿದ್ರೆ ಟರ್ನ್ ಮಾಡಬೇಕು, ಆವಾಗ ಇದು ಕಚ್ಕೊಳ್ಳುತ್ತೆ. ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಈ ಥರ ಇದೆ. ಇಲ್ಲೂ ಅಷ್ಟೇ, ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ, ಇಲ್ಲಿ ಈ ಥರ ಇದೆ. ಸೊ ಅದು ಅಲ್ಲಿ ಹೋಗಿ ನೀಟಾಗಿ ಹೋಗಿ ಹಿಂಗೆ ಈ ರೀತಿ ಕಚ್ಕೊಳ್ಳುತ್ತೆ. ಸೊ ಆಮೇಲೆ ನೀವು ಇದಕ್ಕೆ ಯಾವುದು ಬೇಕು, ಪ್ಲೇಟ್ ಬೇಕು ಆಗೋದು ಹಾಕ್ಕೊಂಡು ನೀವು ಮಾಡ್ಕೋಬೋದು. ಯಾವ್ಯಾವ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು. ಆ ಪ್ಲೇಟ್ಸ್ ಎಲ್ಲ ಹಾಕೋದಕ್ಕೆ ಇದು ಹಾಕಲೇಬೇಕು. ಇದು ಹಾಕದೆ ನೀವು ಯಾವ ಪ್ಲೇಟ್ಸು ಹಾಕೋಕ್ಕೆ ಆಗೋಲ್ಲ. ಇದು ಕೊಟ್ಟಿದ್ದಾರೆ, ಇದು ಎಕ್ಸ್ಟ್ರಾ. ಇದನ್ನು ಹಾಕಿ ಇದ್ರ ಮೇಲೆ ಎಲ್ಲ ಪ್ಲೇಟ್ಸ್ಗಳು ಕೂತ್ಕೊಳ್ತವೆ ನೀಟಾಗಿ. ಆಮೇಲೆ ನೀವು ಮಾಡೋಕ್ಕಾಗುತ್ತೆ. ಈಗ ಮಿಕ್ಸಿ ಮೊದಲದಾಗಿ ರೀಸ್ಟಾರ್ಟ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ, ವ್ಯಾಕ್ಯೂಮ್ ಬಟನ್ಸ್ ಕೊಟ್ಟಿದ್ದಾರೆ.
ವೆಂಟಿಲೇಷನ್ ಸ್ಪೇಸ್ ಕೊಟ್ಟಿದ್ದಾರೆ. ನಾವು ಹಿಂಗೆ ಇಟ್ಟರೆ ಕೂಡ ನಮಗೆ ಇಷ್ಟು ಸ್ಪೇಸು, ಈ ವ್ಯಾಕ್ಯೂಮ್ ಎಷ್ಟಿದೆ ನೋಡಿ ಹೈಟು, ಇಷ್ಟು ಸ್ಪೇಸಿಗೆ ನಮಗೆ ವೆಂಟಿಲೇಷನ್ ಬರುತ್ತೆ. ಇನ್ನೊಂದು, ನಾವು ಮಿಕ್ಸಿ ಮಾಡುವಾಗ ವಾಟ್ರ್ ಗೀಟ್ರೆಲ್ಲ ಚೆಲ್ಲುತ್ತಲ್ಲ, ಅದೆಲ್ಲ ಮೋಟ್ರ್ ಒಳಗಡೆ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಈ ರೀತಿ ಗ್ಯಾಪ್ ಕೊಟ್ಟಿದ್ದಾರೆ. ಸೊ ಇಲ್ಲ ಮಿಕ್ಸಿ ಮಾಡುವಾಗ ನೀರೇನಾದ್ರು ಒಳಗಡೆ ಹೋಯ್ತು ಅಂದರೆ ಅದು ಮೋಟ್ರ್ ಒಳಗಡೆ ಹೋಗಲ್ಲ, ಸೀದಾ ಕೆಳಗಡೆ ಚೆಲ್ಕೊಂಡು ಬಂದ್ಬಿಡುತ್ತೆ. ಇಲ್ಲೂ ಕೂಡ ವೆಂಟಿಲೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ, ಈ ಕಡೆನೂ ಸ್ಪೇಸ್ ಕೊಟ್ಟಿದ್ದಾರೆ, ಇಲ್ಲೂ ಸ್ಪೇಸ್ ಇದೆ. ಸ್ಪೀಡ್ ಬಂದ್ಬಿಟ್ಟು 1 2 3 ಕೊಟ್ಟಿದ್ದಾರೆ. ಇದು ಪಲ್ಸ್ ಒಂದು ಕೊಟ್ಟಿದ್ದಾರೆ. ಸ್ಪೀಡ್ 1 2 3 ಮತ್ತು ಪಲ್ಸ್ ಒಂದು ಕೊಟ್ಟಿದ್ದಾರೆ. ಇದು ಪಲ್ಸ್. ಆನ್ ಮಾಡಿ ನೋಡೋಣ ಮಿಕ್ಸಿ. ಇಲ್ಲೆಲ್ಲ ಹೇಗೆ ಬರ್ತದೆ? ಸೌಂಡ್ ಬಂದ್ಬಿಟ್ಟು 750 ವ್ಯಾಟ್ಸ್ ಸೌಂಡ್ ಎಷ್ಟು ಬರುತ್ತೋ ಅಷ್ಟೇ ಸೌಂಡ್ ಬರುತ್ತೆ. ಸೊ ಇದು ಹೇಗಿದೆ, ನೀವು ತುಂಬ ವಿಷಯ ತಿಳ್ಕೊಂಡಿದ್ದೀರಿ ಈ ಮಿಕ್ಸಿ ಬಗ್ಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ಜಾರಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ.